ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇಂಡಿಯಾ ಪಾಕಿಸ್ತಾನ ವಾರ್ ಭವಿಷ್ಯವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನಿಮಗೆ ಯುದ್ಧ ಆಗುತ್ತೆ ಅನ್ನೋಂಥ ವಿಚಾರ ಮೊದಲೇ ತಿಳಿಸಿದ್ದೆ. ಯಾರು ನಮ್ಮ ಚಾನಲಲ್ಲಿ ಗುರು ಸಂಚಾರ ಫಲ ನೋಡಿದಿರಿ ಕಮೆಂಟ್ ಮಾಡಿ. ಆ ಗುರು ಸಂಚಾರ ಫಲ ಹೇಳ್ಬೇಕಾದ್ರೆ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನೆ. ಆ ಅತಿಚಾರಿ ಸಂಚಾರ ಹೇಳ್ಬೇಕಾದ್ರೆ ಯುದ್ಧದ ವಿಷಯವನ್ನ ನಾನು ತಿಳಿಸಿದ್ದೆ. ಹಾಗಾದ್ರೆ ಈಗ ತುಂಬಾ ಜನದ ಪ್ರಶ್ನೆ ಇದೆ, ಗುರುಜಿ ಈ ಯುದ್ಧ ಇನ್ನು ಎಷ್ಟು ವರ್ಷ, ಎಷ್ಟು ತಿಂಗಳು ಕಂಟಿನ್ಯೂಸ್ ಆಗುತ್ತೆ, ಅಥವಾ ನ್ಯೂಕ್ಲಿಯರ್ ವಾರ್ ಆಗುತ್ತಾ, ಅಥವಾ ವಿಶ್ವ ಯುದ್ಧ 3 ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಅಲ್ವಾ. ಪಂಚಗ್ರಹ ಕೂಟ ಮೀನರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ 2025 ವಿಶ್ವಯುದ್ಧ ಆಗುವ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಒಂದು 3 ವರ್ಷದ ಮೊದಲೇ, 2.5-3 ವರ್ಷದ ಮೊದಲೇನೆ ಒಂದು ವಿಡಿಯೋ ಮಾಡಿದ್ದೆ. ಹಾಗಾದ್ರೆ ಈಗ ಏನಾಗುತ್ತೆ ಅನ್ನುವಂತಹ ಕುತೂಹಲ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ. ಭಾರತ ದೇಶ, ನಾವೆಲ್ಲ ಭಾರತೀಯರು, ಪಹಲ್ಗಾಮ್ ದಾಳಿ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಅನ್ನುವಂತಹ ಅದನ್ನ ಮಾಡಿ ಯಾರು ಟೆರರಿಸ್ಟ್ಗಳಿದ್ದಾರೆ ಅವ್ರನ್ನ ಮಾತ್ರ ನಾಶ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಆದರೆ ಅದು ಕನ್ವರ್ಟ್ ಆಗಿ ಯುದ್ಧಕ್ಕೆ ತಿರುಗ್ತಾ ಇದೆ. ಇದು ಭಾರತ ದೇಶದ ಮೇಲೆ ಏನು ಪರಿಣಾಮ ಬೀರುತ್ತೆ, ಪಾಕಿಸ್ತಾನ ಏನಾಗುತ್ತೆ, ಈ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ನನ್ನ ಹತ್ರ 2 ಜಾತಕಗಳಿದೆ. ಒಂದು ಭಾರತ ದೇಶದ ಜಾತಕ, ಮತ್ತೊಂದು ಪಾಕಿಸ್ತಾನದ ಜಾತಕ. 2 ಜಾತಕಗಳನ್ನ ನೋಡಿದ್ರೆ ಭಾರತ ದೇಶದ ಜಾತಕದಲ್ಲಿ ಏನ್ ನಡೀತಾ ಇದೆ, ಪಾಕಿಸ್ತಾನದ ಜಾತಕದಲ್ಲಿ ಏನ್ ನಡೀತಾ ಇದೆ ಅಂದಾಗ, ಪಾಕಿಸ್ತಾನ ದಶಾಭುಕ್ತಿ ಭುಕ್ತಿ ನೋಡಿದಾಗ ಬುಧ ಭುಕ್ತಿ 6ನೇ ಮನೆ ದಶೆ ಮತ್ತು 3ನೇ ಮನೆ ಭುಕ್ತಿ, 3ನೇ ದಶೆ, 7ನೇ ಮನೆ ದಶೆ ಮತ್ತು 3 ಮತ್ತು 6ನೇ ಮನೆ ಭುಕ್ತಿ ನಡೀತಾ ಇರೋದ್ರಿಂದ ಸ್ಫೋಟಗೊಳ್ಳುತ್ತೆ. ಪಾಕಿಸ್ತಾನ 2ರಿಂದ 3 ಅಥವಾ 4 ಭಾಗವಾಗಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ನ್ಯೂಸ್ ನೋಡ್ತಾ ಇದ್ದೀರಿ. ಗುರುವಾರ ಬೆಳಗಿನ ಜಾವ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದನೆ 9 ನೆಲೆಗಳನ್ನ ಭಾರತ ಸೇನೆ ಧ್ವಂಸಗೊಳಿಸಿರುವಂಥದ್ದು ಕೂಡ ನಮಗೆ ಗೊತ್ತು. ಅದಾದ್ಮೇಲೆ ಆಪರೇಷನ್ ಸಿಂಧೂರ 2.0 ಅಂತೀವಿ, ಚಾಪ್ಟರ್ 2 ಏನಾಯ್ತು, ಲಾಹೋರ್ನ ಕರಾಚಿ ಮೇಲೆ ಕ್ಷಿಪಣಿ ದಾಳಿ. ಅದು ಯಾಕೆ ಕ್ಷಿಪಣಿ ದಾಳಿ ಮಾಡಿದ್ವಿ, ನಮ್ಮ ದೇಶದ ಮೇಲೆ ಅವರು ಪ್ರಯತ್ನ ಮಾಡಿದ್ರು, ಅನೇಕ ಸ್ಟೇಟ್ಗಳನ್ನ ಟಾರ್ಗೆಟ್ ಮಾಡಿದ್ರು. ಅದಕ್ಕೆ 25ಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕ ದಾಳಿ ಮಾಡಲಾಗಿದೆ. ಚೀನಾ ನಿರ್ಮಿತ ಕ್ಷಿಪಣಿಯಿಂದ ಭಾರತ ಮೇಲೆ ದಾಳಿ ಮಾಡಲು ಬಂದ ಪಾಕ್ಗೆ ಸರಿಯಾದಂತಹ ಉತ್ತರವನ್ನ ಭಾರತ ಕಲಿಸಿದೆ. ಭಾರತದ ಸೈನ್ಯ ನಮ್ಮನ್ನೆಲ್ಲ ಇವತ್ತು ರಕ್ಷಣೆ ಮಾಡ್ತಾ ಇದೆ. ಜೈ ಹಿಂದ್, ಜೈ ಭಾರತ್. ಅದಕ್ಕೆ ನಾವೆಲ್ಲ ಸೇನೆಗೆ ಶಕ್ತಿಯನ್ನು ತುಂಬಬೇಕು, ನಾವೆಲ್ಲ ಕೂಡ ಗಟ್ಟಿಯಾಗಿ ನಿಂತ್ಕೋಬೇಕು. ಇಂಥ ಸಮಯದಲ್ಲಿ ಜಾತಕಗಳು ಏನು ಹೇಳುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಫೌಂಡೇಶನ್ ಹಾರೋಸ್ಕೋಪ್ ಆಫ್ ಇಂಡಿಯಾ ಭಾರತ ದೇಶದ ಜಾತಕ ನೋಡಿದಾಗ ಇಡೀ ಪ್ರಪಂಚಕ್ಕೆನೆ ಈಗ ಪಿಶಾಚಿ ಯೋಗ ಉಂಟಾಗಿದೆ. ಅದಕ್ಕೆ ಅತಿಚಾರಿ ಗುರು ಸಂಚಾರ ಫಲ ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ಅದ್ರಲ್ಲಿ ಹೇಳಿದ್ದೆ, ಏನೇನು ಹೇಳಿದ್ದೀನಿ ಅಂತ ನಿಮ್ಗೆ ಏನಾದ್ರು ಜ್ಞಾಪಕ ಇದೆಯಾ? ಅತಿಚಾರಿ ಗುರಿ ಯಾವಾಗ ಸಂಚಾರ ಆಗ್ತಾನೋ ಅವಾಗ ಮಹಾಭಾರತ ಯುದ್ಧ ಹೇಳಿದೆ. ಮಹಾಭಾರತ ಯುದ್ಧದಲ್ಲಿ ಧರ್ಮಕ್ಕೋಸ್ಕರ ಯುದ್ಧ ಆಯಿತು. ಕೃಷ್ಣ ಭಗವಂತನಾಗಿದ್ರೆ ಧರ್ಮದ ಜೊತೆಗೆ ನಿಂತ್ಕೊಂಡ.
ಕೌರವರಿಗೆ ಅಷ್ಟೊಂದು ಶಕ್ತಿ ಇದ್ರೂ ಕೂಡ ಪಾಂಡವರನ್ನ ಗೆಲ್ಲಕ್ಕಾಗ್ಲಿಲ್ಲ. ಇವತ್ತು ಕೂಡ ನೀವು ನೋಡ್ತಾ ಇದ್ದೀರಾ, ಧರ್ಮ ಯುದ್ಧ ಆಗ್ತಾ ಇದೆ, ಭಾರತ ಮತ್ತು ಪಾಕಿಸ್ತಾನ. ಅವತ್ತು ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಗುರುಜಿ ಗುರು ಸಂಚಾರ ಫಲದಲ್ಲಿ ಪ್ರಪಂಚದ ಭವಿಷ್ಯ ಯಾಕೆ ಹೇಳ್ತೀರಾ, ದೇಶದ ಭವಿಷ್ಯ ಯಾಕೆ ಹೇಳ್ತೀರಾ, ಬರೀ ನಮ್ಮ ರಾಶಿ ಭವಿಷ್ಯ ಮಾತ್ರ ಹೇಳಿ ಅಂತ ಕೆಲವರು. ಈಗ ಕೆಲವರು ಕೇಳ್ತಾ ಇದ್ದೀರಾ, ಗುರುಜಿ ಹಂಗಾರೆ ಏನಾಗುತ್ತೆ, ನಾವೆಲ್ಲ ಭಾರತದಲ್ಲಿದ್ದೀವಿ, ನಾವು ಕರ್ನಾಟಕದಲ್ಲಿದ್ದೀವಿ, ಕರ್ನಾಟಕ ಜನ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದ್ದೀವಿ, ಏನು ಘಟನೆಗಳಾಗುತ್ತೆ ಅಂತ ಈಗ ನಿಮ್ಗೆ ಬರ್ತಾ ಇದೆ. ಯಾಕೆಂದ್ರೆ ನಾವೆಲ್ಲ ಪ್ರಪಂಚದಲ್ಲಿದ್ದೀವಿ, ಪ್ರಪಂಚದಲ್ಲಿ ಏನಾಗುತ್ತೋ ಅದರ ಎಫೆಕ್ಟು ನಮ್ಮೇಲೂ ಆಗುತ್ತೆ ಅಂತ ಅವತ್ತು ಕೂಡ ನಿಮ್ಗೆ ಹೇಳಿದ್ದೆ. ಅತಿಚಾರಿ ಗುರು ಅಂದ್ರೆ ಏನು ಗುರುಜಿ ಅಂತೀರಾ, ಫಾಸ್ಟ್ ಮೂವಿಂಗ್ ಆಕ್ಸಿಲರೇಟೆಡ್ ಮೋಷನ್ ಅಲ್ಲಿ ಗುರು ಸಂಚಾರ ಆಗ್ತಾನೆ. ಗುರು ಸಂಚಾರ ಆಗಕ್ಕೆ ಒಂದು ರಾಶಿಯಲ್ಲಿ 1 ವರ್ಷ ಬೇಕು. ಅತಿಚಾರಿ ಅಂದ್ರೆ ಫಾಸ್ಟ್ ಮೂವಿಂಗ್, ಎಷ್ಟು ವರ್ಷ, 8 ವರ್ಷ ಅತಿಚಾರಿಯಾಗಿರ್ತಾನೆ. ಟೈಮ್ ನೋಡಿ ಯಾವ ತರ ಚೇಂಜ್ ಆಗಿದೆ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತುಂಬಾ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ, ಮನುಷ್ಯರಲ್ಲಿ ಜ್ಞಾನ ಹೆಚ್ಚಾಗುತ್ತೆ. ಯಾಕಂದ್ರೆ ಗುರು ಒಂದೇ ವರ್ಷದಲ್ಲಿ 3 ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾರೆ. ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ. ಹಾಗಾದ್ರೆ ಬರೀ ಮಹಾಭಾರತದಲ್ಲಿ ನಡಿಬೇಕಾದ್ರೆ ಮಾತ್ರ ಗುರು ಅತಿಚಾರಿಯಾಗಿದ್ದು. ಭಾರತಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಆ ಟೈಮಲ್ಲೂ ಕೂಡ ಗುರು ಅತಿಚಾರಿಯಾಗಿದ್ದ. ಗುರು ಅತಿಚಾರಿಯಾಗಿದ್ದಾಗ ಪಾಕಿಸ್ತಾನ ಸಪರೇಟ್ ಆಯ್ತು, ಭಾರತ ದೇಶ ಸಪರೇಟ್ ಆಯ್ತು. ಗುರು ಅತಿಚಾರಿಯಾಗಿದ್ದಾಗ ಹಿರೋಶಿಮಾ ನಾಗಸಾಕಿ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಆಗಿತ್ತು. ಅವಾಗಿನ ಟೈಮ್ ನೋಡ್ಬೇಕು. ನ್ಯೂಕ್ಲಿಯರ್ ಅಟ್ಯಾಕಿಗೆ ಮತ್ತೆ ಆಗುತ್ತಾ, ಅವಾಗ್ಲೂ ಕೂಡ ಗುರು ಅತಿಚಾರಿಯಾಗಿದ್ದ. ಅದು ನನ್ನ ಬಾಯಿಯಿಂದ ಕೆಟ್ಟದನ್ನ ಹೇಳ್ಬಾರ್ದು ಅನ್ನೋಂಥ ವಿಚಾರಕ್ಕೋಸ್ಕರ ನಾನು ಅತಿ ಹೆಚ್ಚಾಗಿ ಏನು ನಿಮ್ಗೆ ಹೇಳಿರ್ಲಿಲ್ಲ. ಸ್ವಲ್ಪ ಹೇಳಿದ್ದೆ. ಕೊರೋನಾ ವೈರಸ್ ಬಂತಲ್ಲ, ಕೋವಿಡ್, ಅದು ಕೂಡ ನಿಮ್ಗೆ ಭವಿಷ್ಯ ತಿಳಿಸಿದ್ದೆ. ಉಗಾದಿ ಭವಿಷ್ಯ 3 ತಿಂಗಳು ಮುಂಚೆನೆ 2020 ಒಳಗಡೆ ಬರೋಕೆ ಭಾರತ ದೇಶಕ್ಕೂ ಬರುತ್ತೆ. 2019 ಇನ್ನು ಡಿಸೆಂಬರ್ ಅಲ್ಲಿ ಬಂದಿದ್ದು, ನವೆಂಬರ್ ಡಿಸೆಂಬರ್ ಅಲ್ಲಿ ಕೋವಿಡ್ ಬಂದಿದ್ದು. ಆರ್ಥಿಕ ಸಂಕಷ್ಟಗಳು, ನೈಸರ್ಗಿಕ ವಿಪತ್ತುಗಳು ಇವೆಲ್ಲ ಬರುತ್ತೆ ಅಂತ ಆಗ್ಲೇ ಹೇಳಿದ್ದೆ. ಹಾಗಾದ್ರೆ ಈಗ ಏನಾಗುತ್ತೆ, ಏನು ಹೇಳುತ್ತೆ ನೋಡಿ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಲ್ಲಿ ಶನಿ ಮತ್ತು ಮಂಗಳ ಸಮಸಪ್ತಮದಲ್ಲಿ, ಅಥವಾ ಮಂಗಳ ಗ್ರಹ ಸಮಸಪ್ತಮ ಅಥವಾ ಸಪ್ತಮದಿಂದ ಅಷ್ಟಮ ಭಾವವನ್ನು ನೋಡ್ತಾನೆ. ಭಾರತ ದೇಶಕ್ಕೆ 10 ಸೆಪ್ಟೆಂಬರ್ 2025ರಿಂದ ಕುಜ ದಶೆ ಆರಂಭ ಆಗುತ್ತೆ. 10 ಸೆಪ್ಟೆಂಬರ್ 2032ವರೆಗೂ ಮಂಗಳ ದಶೆ ನಡೆಯುತ್ತೆ. ಈ ಮಂಗಳ ದಶೆ ಟೈಮಲ್ಲಿ ಯುದ್ಧಗಳು, ಅಗ್ನಿಭೀತಿ. ಇನ್ನು ಸೆಪ್ಟೆಂಬರ್ ಬಂದೇ ಇಲ್ಲ, ಆಗ್ಲೇ ಸ್ಟಾರ್ಟ್ ಆಗೋಗಿದೆ. ಗುರು ಅತಿಚಾರಿ ಆಗಕ್ಕೆ ಟೈಮು, ನಾನು ಹೇಳಿದ್ನಲ್ಲ, ಗುರು ಅತಿಚಾರಿ ಆಗುವಂತಹ ಸಮಯದಲ್ಲಿ ಇವೆಲ್ಲ ಆಗತ್ತೆ ಅಂತ. ಗುರು ಇನ್ನು ಅತಿಚಾರಿ ಆಗಕ್ಕೆ 14 ಮೇ 2025. ಅದಕ್ಕಿಂತ ಮುಂಚೆನೆ ಏನಾಗೋಯ್ತು, ಆಪರೇಷನ್ ಸಿಂಧೂರ ಆಪರೇಟ್ ಆಗೇ ಹೋಯ್ತು. ಈಗ ದೇಶ ಯುದ್ಧನೇ ಸ್ಟಾರ್ಟ್ ಆಗೋಗಿದೆ. ಇಂತಹ ಮಂಗಳ ದೇಶದಲ್ಲಿ, ಭಾರತ ದೇಶದಲ್ಲಿ ಯುದ್ಧಗಳು, ಆಕ್ಸಿಡೆಂಟ್ಗಳು, ಆರ್ಮಿ ಮತ್ತು ವೈಲೆನ್ಸ್, ಟೆರರಿಸ್ಟ್ ಅಟ್ಯಾಕ್ಸ್, ಇಂಥ ಸಮಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮಾಡರ್ನ್ ವೆಪನ್ಸ್, ಹೆವಿ ಇಂಡಸ್ಟ್ರೀಸ್, ಇವೆಲ್ಲನೂ ಕೂಡ ಮಂಗಳ ಗ್ರಹ ಸೂಚಿಸ್ತಾರೆ. ಇದೆಲ್ಲ ವಿಕಾಸ ಆಗುವಂತ ಸಮಯ. ಈ ಮಂಗಳ ದಶೆ ಟೈಮಲ್ಲಿ ಚೈನಾ ಜೊತೆಗೂ ಕೂಡ ಬಾರ್ಡರ್ ವಿವಾದಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಶುಕ್ರ ದಶೆ, ಬುಧ ಭುಕ್ತಿ. ಶುಕ್ರ ಭುಕ್ತಿ ಅಂದ್ರೆ ಶತ್ರುಗಳು, ಸಪ್ತಮಾಧಿಪತಿ. ಬುಧ ಅಂದ್ರೆ 3 ಮತ್ತು 6ನೇ ಮನೆ ಅಧಿಪತಿ, ಸ್ಫೋಟಗೊಳ್ಳುತ್ತೆ. ಕುಜ, ಕೇತು 6/6/2025ಕ್ಕೆ ಸಿಂಹ ರಾಶಿಯಲ್ಲಿ. ಕುಜ ಅಂದಾಗ ಅಗ್ನಿ, ಕೇತು ಅಂದಾಗ ಸ್ಫೋಟ. 6/6/2025 ಕೆಟ್ಟ ಸಮಯ. ಹಾಗಾದ್ರೆ ರೆಡ್ ಅಲರ್ಟ್, ಯಾವಾಗ ರೆಡ್ ಅಲರ್ಟ್ ಆಗಿರ್ಬೇಕು. ಭಾರತೀಯರು, ಕನ್ನಡಿಗರು, ಇವಾಗೆಲ್ಲ ಬಾರಿ ಕನ್ನಡಿಗರದು ಬರಲ್ಲ. ಭಾರತೀಯರು ಅಂದಾಗ ಎಲ್ಲಾ ಭಾಷೆ ನಾವೆಲ್ಲ ಒಂದೇ. ಕನ್ನಡಿಗರು ಆಗಿರ್ಬೋದು ಅಥವಾ ಹಿಂದಿಯವರಾಗಿರ್ಬೋದು,
ಭಾರತ ದೇಶದಲ್ಲಿರುವಂತ ಎಲ್ಲಾ ಪ್ರಜೆಗಳಿಗೂ ರೆಡ್ ಅಲರ್ಟ್. ನೀವೆಲ್ಲ ಡೇಟ್ ನ ಜ್ಞಾಪಕ ಇಟ್ಕೊಳ್ಳಿ. ಯಾವ ಡೇಟ್ ಅಲ್ಲಿ ತೊಂದರೆಗಳಾಗುತ್ತೆ ಅಂದ್ರೆ 14 ಮೇ 2025, 18 ಅಕ್ಟೋಬರ್ 2025 ತೊಂದರೆಯಾಗುವಂತಹ ದಿನಗಳು. ಆಮೇಲೆ 6/6/2025 ಅಂದ್ರೆ ಅದೇ ಡೇಟ್ ಎಕ್ಸಾಕ್ಟ್ ಅಂತಲ್ಲ, ಒಂದು 4-5 ದಿನ ಮೊದಲಾಗ್ಬೋದು, ಇಲ್ಲ 4-5 ದಿನ ನಂತರನಾದ್ರೂ ತೊಂದರೆಗಳಾಗುವ ಸಾಧ್ಯತೆಗಳಿದೆ. ನಿಮ್ಗಾಗ್ಲೇ ಹೇಳ್ಬಿಟ್ಟಿದ್ದೀನಿ, ಭವಿಷ್ಯ ಪಾಕಿಸ್ತಾನ ಏನಾಗುತ್ತೆ, 2ರಿಂದ 3 ಸಪರೇಟ್ ಕಂಟ್ರಿಗಳಾಗ್ಬೋದು. ಎಲ್ಲೆಲ್ಲಿಂದ ಬಲೂಚಿಸ್ತಾನ್ ಇರ್ಬೋದು, ಖಾಲಿಸ್ತಾನ್ ಇರ್ಬೋದು, ಎಲ್ಲೆಲ್ಲಿಂದ ಅಲ್ಲೇ ಅಂತರ ಅವರೇ ಸಾಕಿರುವಂತಹ ಟೆರರಿಸ್ಟ್ಗಳಿಂದನೇ ದೇಶ ನಾಶ ಆಗಿ ತೊಂದರೆ ಆಗಿ ಪಾಕಿಸ್ತಾನ 3 ಭಾಗ ಅಥವಾ 4 ಭಾಗ ಅಥವಾ ಮಿನಿಮಮ್ 3 ಭಾಗ ಆಗಿನಾದ್ರೂ ಅದು ಪಾಕಿಸ್ತಾನ ನಾಶ ಆಗುವಂತ ಸಮಯ ಹತ್ರ ಬಂದಿದೆ. ವಿಶ್ವ ಯುದ್ಧ ಹತ್ತತ್ರ ಬರ್ತಾ ಇದೆ. 3ನೇ ಮಹಾಯುದ್ಧ ಆಗ್ಬಾರ್ದು ಅಂತ ಡೊನಾಲ್ಡ್ ಟ್ರಂಪ್ ಮಾತಾಡಿರುವಂತಹ ವಿಷಯವನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. ರಷ್ಯಾ ಮತ್ತು ಯುಕ್ರೇನ್ ವಾರ್, ಯುಕ್ರೇನ್ ಪ್ರೆಸಿಡೆಂಟ್ಗೆ ನೀನು ಮಾಡ್ತಾ ಇರುವಂಥದ್ದು ವಿಶ್ವ ಯುದ್ಧಕ್ಕೆ ಅಪ್ರೋಚ್ ಮಾಡ್ತಾ ಇದೆಯಾ ಅನ್ನೋವಂಥದ್ದು. ಇದೆಲ್ಲ ಸೂಚನೆಗಳು ವಿಶ್ವ ಪರಿವರ್ತನೆ ಆಗುವಂತಹ ಸಮಯ ಹತ್ರ ಬರ್ತಾ ಇದೆ. ಹಾಗಾದ್ರೆ ಕೆಲವರು ಪ್ರಶ್ನೆ ಕೇಳಿದಾರೆ, ಗುರುಜಿ ಶೇರ್ ಮಾರ್ಕೆಟ್ ಏನಾಗುತ್ತೆ? ವಾಲಟಿಲಿಟಿ ಇರುತ್ತೆ, ಡೌನ್ ಆಗುತ್ತೆ, ಮತ್ತೆ ಏರುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಯಾಕಂದ್ರೆ ಇವಾಗ ಬುಧ ಗ್ರಹ ಮೇಷರಾಶಿಗೆ ಸಂಚಾರ ಆದಾಗಲೂ ಕೂಡ ಯುದ್ಧದ ಭೀತಿಯಿಂದ ಶೇರ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗ್ಬೋದು. ಯುದ್ಧ ಈಗ ಸ್ಟಾರ್ಟ್ ಆಗಿದೆ, ಅದಕ್ಕೆ ಯುದ್ಧ ಇನ್ನೂ ಜಾಸ್ತಿ ದಿವಸ ನಡೆಯುತ್ತೆ. ಪಾಕಿಸ್ತಾನ ಹತ್ರ ಏನು ಇಲ್ವಲ್ಲ ಗುರುಜಿ ಅಂತ ನಾವು ಅವ್ರ ವೀಕ್ನೆಸ್ ಅಂತ ತಿಳ್ಕೊಬಾರ್ದು. ಏನು ಶಕ್ತಿ ಇಲ್ಲದೆ ಇರೋರ್ಗೂ ಕೂಡ ಒಂದು ಇರುವೆನೂ ಕೂಡ ಆನೆಗೆ ತೊಂದರೆ ಕೊಡ್ಬೋದು. ಅಷ್ಟು ನಾವು ಜಾಗೃತಿಯಾಗಿರ್ಬೇಕು ಭಾರತೀಯರು. ನಾವು ಸೇನೆಗೆ ಶಕ್ತಿ ಮನೋಬಲವನ್ನ ನಾವೆಲ್ಲ ತುಂಬಬೇಕು ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ, ಯಾವುದೂ ಕೂಡ ಕೆಟ್ಟ ಘಟನೆಗಳು ನಡೀಬಾರ್ದು, ವರ್ಲ್ಡ್ ವಾರ್ 3 ಆಗ್ಬಾರ್ದು, ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆಗ್ಬಾರ್ದು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಆದರೆ ಆ ಥರ ಎಲ್ಲ ಆಗುವಂತಹ ಘಟನೆಗಳು ಕಂಡು ಬರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಪೂಜೆ ಮಾಡಿ ಪ್ರಪಂಚಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನೀವು ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದೊತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ. ಗುರು ಅತಿಚಾರಿ ಫಲ ನೋಡಿ, ಅವಾಗ ಇನ್ನೂ ಹೆಚ್ಚು ವಿಷಯಗಳು ನಿಮಗೂ ಕೂಡ ಗೊತ್ತಾಗುತ್ತೆ. ಧನ್ಯವಾದಗಳು.